ಯಾಕಂದ್ರೆ ಏನಂತ ಹೇಳ್ತಾಳ ವಿದ್ಯಾಶ್ರೀ ಏನ್ ಹೇಳ್ತಾಳ ತಮ್ಮ ನೋಡು ಮಾತಾಡಕ್ಕೆ ಉತ್ತರ ಮೊದಲ ಹೌದು ಇದು ನನ್ನ ಕೈಲೇ ನೀಗುತ್ತೈತೋ ಏನು ಇಲ್ಲೋ ಅನ್ನುವಂಥದ್ದು ತರ್ಕ ಹಿಡಿ ವಿದ್ಯಾಶ್ರೀ ಹೌದು ತರ್ಕ ಹಿಡ್ಕೊಂಡು ಹಿಂದಾಗಡೆ ಮಾತಾಡ ಏನಂತಾಳು ಅದನ್ನೆಲ್ಲ ಬಿಟ್ಟು ಏನು ಹೇಳ್ತಾಳು ಏನ್ ಹೇಳ್ತಾಳ ತಮ್ಮ ನೀ ಕೇಳಿದ ನಿನಗ ಕೇಳ ಅಂತಲೇ ಹೊಳೆ ಆಕಿಗೆ ಏನಾಗೈತಿ ಏನಾಗೈತಿ ಬಾಳ 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 ತ್ರಾಸಾಗೈತೈತಿ ಹೌದು ಹೌದು ನೀನ ಹೇಳೇದಿ ಏನತ್ತ ಏನಂತ ನಾನ್ ನೀನಾದ್ರೂ ಹೇಳೇನಿ ಇವತ್ತಾದ್ರೂ ಹೇಳೇನಿ ಹೌದು ಏನಂತ ಹೇಳೇನಿ ಏನಪ್ಪ ಗಂಗಾನ ಪರಮಾತ್ಮ ಜಡಿ ಒಳಗ ಇಟ್ಕೊಂಡದ ಕರಿ ಐತಾಕಿ ಇಟ್ಕೊಂಡಕ್ಕೆ ಅದಾಳ ಅಂತ ಹೇಳೇನಿ ಹೌದು ಮತ್ ನಿಂದ ಏನ್ರ ಇತ್ತಂದ್ರ ಹೇಳ್ಬೇಕಾಗಿತ್ತು ಹೇಳ್ಬೇಕಲ್ಲ ಮದುವೆ ಆಗ್ಯಾಳ ಅಂತ ಹೇಳ್ಬೇಕಲ್ಲ ಹಾ ಇಲ್ಲತ್ತ ಏನ್ ಮಾಡ್ಯಾವತ್ತ ನೀನೆ ಹಂಗ ಕೇಳಿದಿ ಇವತ್ತು ಯಾಕೆ ಹೆಂಗ ಕೇಳತ್ತ ನನಗೆ ತಿರುಗಿ ಬೀಳಾಕೈತಿ ಅವಳು ನಾನು ನೀನು ಹಂಗದನಿ ಇವತ್ತು ಹಂಗದನಿ ವಿದ್ಯಾ ನಿನಗತ್ಲೆ ತಾಸಿಗೆ ಒಂದೊಂದು ಬದಲಾಸವನ ಅಲ್ಲ ಹೌದು ಹೌದು ಹೇಳಿ ಕೇಳಿ ಕಣದಾಳ ಗಡಿ ಐತತ್ ನಿನಗೆ ಹೇಳೇನ್ಯ ಹೌದು ಅದನ್ನೆಲ್ಲ ಬಿಟ್ಟು ಈಕೇನ ನಡಿಸಾಳ ಏನ್ ನಡಿಸಾಳ ಒಳಗ ಬೇರೆ ಬೇರೆ ನಡಿಸಾಳ ಹೌದು ಆ ಕೈಲಿ ಆಗಲ್ದಕ್ಕೆ ಏನೋ ಮಾಡ್ತಿಳತ್ತಾಕಿ ಕುಣಿಲಾರ್ಕ ಕುಣಿಲಾರ್ಕ ತನಗ ಕುಣಿಯಾಕ ಬರ್ಲಾರ್ಕ ನೆಲಾಟು ಅಂಕೈತೆ ಅಂತ ಹೇಳತ್ತಾಕಿ ಹೌದು ಅಂಗಟ್ಟು ಅಂಕೈತೇಳು ಎಂತಕ್ಕೆ ಗಂಟು ಬಿದ್ದಾಳ ಹಂಗೇನ ಮಾಡಬೇಡ ನಿನಗೆ ಎಲ್ಲಿ ತಿನಿಸಿಕ್ಕೆ ಬಿದ್ದೈತಿ ನೋಡು ಅಲ್ಲಿ ಏನು ಮಾಡ್ಬೇಕಾಗೈತಿ ಕರ್ಕೋಬೇಕಾಗೈತಿ ಹೌದು ಅದನ್ನೆಲ್ಲ ಬಿಟ್ಟು ಮೈ ತುಂಬ ಎಲ್ಲ ಕರ್ಕೊಂಡು ಹುಣ್ಣು ಮಾಡ್ಕೊಳಕ್ ಹೋಗಬೇಡ ವಿದ್ಯಾ ಅದು ನಿನಗೆ ನೀಗುತ್ತಿತ್ತಂದ್ರೆ ಹೇಳ ನೀಗುತ್ತಿತ್ತಂದ್ರೆ ಕೇಳ ಹೌದು ಅದನ್ನೆಲ್ಲ ಬಿಟ್ಟ ಇದನ್ನೆಲ್ಲ ತೆಗ್ಯಾಕ ಹೋಗಬೇಡ ನಾನ್ 100 ಸಲ ಹೇಳ್ತಾನಾಕೆ ಗಂಗಾನ ಜಡಿಯಾಗ ಇಟ್ಕೊಂಡದ ಕರೆ ಐತಿ ನನ್ನ ಭಗವಂತ ಮತ್ತೆ ಇಟ್ಕೊಂದಿಲ್ಲ ಅಂತ ಹೇಳ್ತಿ ಅದರ ಸಂಬಂಧ ಹೇಳೇದಿ ಏನ ಕಾರಣ ಬಿದ್ದು ಹೇಳೇದಿ ನೀನು ಹೇಳ್ಬೇಕಾದ್ರೆ ನಿನ್ನ ತೆಕ್ಕೋಟ್ ಏನಾರ ಇರ್ಬೇಕಲ್ಲ ಅದ ಸ್ಟೋರಿ ಇರ್ಬೇಕಲ್ಲ ಮತ್ತ ಮುಖಳಿ ಬಡ್ಡಿಯಾಗ ಯಾಕೆ ಇಟ್ಕೊಂಡು ಹೊಂಟದಿ ತೆಗಿ ಒಂದಿಟ್ಟು ಹೊರಗ ಅದನ್ನ ಎಲ್ಲರಿಗೂ ಗೊತ್ತಾಗಲಿ ಏನು ಸುಳ್ಳು ಹೇಳತ್ತದೋ ಏನ ಕರೆ ಕರೆ ಹೇಳತ್ತದೋ ಬೇಕಲ್ಲ ಮಂದಿ ಗೊತ್ತಾಗಲಿ ಒಂದಿಟ್ಟ ನಾ ಸುಳ್ಳು ಹೇಳತ್ತನೇ ಒಪ್ಪಕೋ ಇಲ್ಲ ನಂದು ಕರೆ ಐತಿ ಮತ್ತ ಗಂಗಾನ ಪರಮಾತ್ಮ ಜಡಿ ಒಳಗೆ ಇಟ್ಕೊಂಡಾಕೆಲ್ಲ ಆಕಿ ಬ್ಯಾರೆ ಅದಾಳತ್ತಳೆ ಬಾಂದಾರ ಹೇಳ ಹಂಗಾರ ಹೇಳುವಮ್ಮಿ ಒಂದ್ರಾಗ ಎರಡು ಮಾಡಕ್ ಹೋಗಬೇಡ ನೀ ಎಟ್ರಾಕಿದಿ ಅನ್ನೋದು ಗೊತ್ತೈತಿ ಹೌದು ಆದ್ರೂ ಸಹಿತ ಬಡಾಯಿ ಬಾಳ ಬಾಳ ಮಾಡಾಕೈತಿ ಅವಳು ಹೌದು ಹೌದಲ್ವ ಈಕೆ ಎದಕ್ಕೆ ಬಂದಾಳ ಯಾವ್ದಕ್ಕೆ ಬಂದಾಳ ಒಂದು ಸಖಿಯನ್ನು ಹಿಂದಾಗಡೆ ವಕೀಲತೆಯಾಗಿ ಬಂದಾಳ ತೀಕೆ ಹೌದು ಹೌದು ಈಕೆ ವಕೀಲತೆಗಾಳತ್ತ ವಕೀಲ್ದ ಒಂದಿಟ್ಟ ಸುದ್ದಿ ಹೇಳುನು ಒಂದು ಸಖಿಯನ್ನು ಮೊದಲು ಹೌದು ನೀ ಕೂತು ಕೇಳಿದ ಮೇಲೆ ಹೇಳ ನನಗೆ ಮೊದಲ ಹೇಳಿದೆ ಅಂದ್ರ ತ್ರಾಸ ಭಾಳ ಆಕೈತಿ ಮೊದಲು ಹೇಳ್ಬೇಡ ಹಿಂದಾಗಡೆ ಹೇಳು ಹೌದು ನಿನ್ನ ತ್ರಾಸ ನಾ ಕಡಿಮೆ ಮಾಡ್ತೀನಿ ಆದ್ರೆ ಹರೇ ಹಾ ಮಾಯೆ ಮಾಯೆ ಅಂತಿದೆ ಹಾಗಲ್ಲ ಮಾಯಿದ ಅಡಿಗೆ ಹೋದ ಸಾಲ ಅಲ್ಲಂ ಪ್ರಭುನ ಜೋಡವಾದ ಹಾಕಿ ಮಾಯೆ ಮರಣ ಮುಖ್ಯಾಲ ವಿದ್ಯಾ ಕೇಳ ಮಣ್ಣ ಮುಖ್ಯಾಲ ಅಲ್ಲಂ ಪ್ರಭುನ ಜೋಡವಾದ ಹಾಕಿ ಮಾಯೆ ಮರಣ ಮುಖ್ಯಾಲ ನಿಮ್ಮ
ದೇಶ ದಿವಸ ಮಲ್ಲಯ್ಯನ ಮುಂದ ಹಚ್ಚಿರಂಗೋ ಬ್ಯಾಲ ವಿದ್ಯಾಂದ ಹಚ್ಚಿರಂಗೋ ಬ್ಯಾಲ ದೇಶ ದಿವಸ ಮಲ್ಲಯ್ಯನ ಮುಂದ ಹಚ್ಚಿರಂಗೋ ಬ್ಯಾಲ ಮಾಯಿ ಕೈಯಾಗ ಜೀವ ಸಿಕ್ಕಿಲ್ಲ ಜೀವ ಮಾತ್ರ ಸತ್ತಿಲ್ಲ ಹೋಟೆಲ್ಲ ಹುಟ್ಟುವುದು ಸಾವುದು ಮಾಯಿಗೆ ಬಿಟ್ಟಾರ ಆಗೋದು ಗಾಢ ಮೇಳ ಮತ್ತೊಮ್ಮೆ ಕೇಳ ಆಗೋದು ಗಾಢ ಮೇಳ ತೇರ್ದಾಳ ಊರ ತಿರಂಗಲಾಲ ಅಲ್ಲ ಪ್ರಭು ಹಳೆ ನೆಲದಾನಲ್ಲ ಸವರಗಾರ ಹಿಂಗ ಸಬಕ ಹೇಳತಾನ ಇದ್ದಂಗ ಹೊರಗಲ್ಲ ಮತ್ತೊಮ್ಮೆ ಕೇಳ ಇದ್ದಂಗ ಹೊರಗಲ್ಲ ಸವರಗಾರ ಹಿಂಗ ಸಬಕ ಹೇಳತಾನ ಇದ್ದಂಗ ಹೊರಗಲ್ಲ ಏನಂತೇಳಿ ಪದ ಹಾಡಕೈತ್ಯಾಳ ಏನಂತ ಹಾಡ್ತಾಳ ತಮ್ಮ ಅಲ್ಲ ನಿನಗ ತಿಳಿಲಿಕ್ಕ ನಾ ಏನು ಮಾಡವದಾನಿ ಹೌದು ಮತ್ತ ಏನಂತ ಹೇಳ್ತಾಳ ಏನಂತ ಹೇಳ್ತಾಳ ತಮ್ಮ ಮತ್ತ ಮಾತಿಗೆ ಒಮ್ಮೆ ಹೌದು. ನನ್ನ ಭೂಮಿ ಮ್ಯಾಲ ನೆತ್ತ ಹಾಡಬೇಡ ಹೌದು. ಭೂಮಿ ಮ್ಯಾಲ ಮಣ್ಣು ನಿಂದ ಬೇಡ ಹಾ. ಅತ್ ಕೇಳಾಕೈತ್ಯಾಳ ಹೌದು ಈ ಭೂಮಿನ ನಿಂದ ಅಲ್ಲ ನಿಮ್ಮವ್ವಂದು ಅಲ್ಲ ನಿಮ್ಮ ಆಯದು ಅಲ್ಲ ಅಲ್ಲ ಈ ಭೂಮಿ ಪ್ರಥಮದಾಗ ಹುಟ್ಟಬೇಕಾದ್ರ ನನ್ನ ಬಸವಣ್ಣದಿಂದ ತಯಾರಾದದೈತೆ ವಿದ್ಯಾ ಹಾ. ನಿಮ್ಮವ್ವನ ಬೆಳಕ ಭಾಳ ಹೇಳಾಕ್ ಹೋಗಬೇಡ ಅಂತೇಳಿ ವಾದ ಮಾಡಿನ್ಯ ಹೌದು ಈಗೇನು ಹೇಳ್ತಾಳೆ ಹೆಣ್ಮಗಳು ಈಕೆ ಮಾತ್ರ ನಂದ ಹೇಳ್ತಾಳೆ ಏ ದ್ವಾಪಾರ ಯುಗದಾಗ ಅವರು ಬಹಳ ಮಂದಿ ನಾಶ ಆಗ್ಯಾರ ಹೌದು ನೀ ನಾನು ಏನು ಬೇಡ ಅನ್ನಂಗಿಲ್ಲ ಹೌದು ಕರೆ ನಮ್ಮ ಅವ್ವಾನದಿಂದ ಹಾ. ಇಂತಕ್ಕಿನ ಕರ್ಕೊಂಡು ಇಂಥದೆಲ್ಲ ಮಾಡಿ ಹಾ. ನಮ್ಮವ್ವ ಈ ಭೂಮಿ ತಯಾರು ಮಾಡ್ಯಾಳ ಅಂತೇಳಿ ಹೇಳಿ ವಾದ ಮಾಡ ಹಂಗಾರ ಮಾಡ್ಲ ಒಮ್ಮೆ ನಾ ಹೆಂಗ ದೃಷ್ಟ ಅಂತ ನಿನಗ ಕೊಟ್ಟನೆ ನೋಡು ಹೌದು. ಆ ಜಾಂಬುವಂತನ ಮಕ್ಕಳನ್ನ ತಗೊಂಡು ಬಂದ ಹಾ. 4 ಮಂದಿನ ಹೆಪ್ಪ ಕೊಟ್ಟ ಹೌದು. ಈ ಭೂಮಿ ಅನ್ನುವಂಥದ್ದು ನನ್ನ ಪರಮಾತ್ಮ ಬಸವಣ್ಣಪ್ಪ ತಯಾರು ಮಾಡ್ಯಾನು ಹೌದು ನಿಮ್ಮ ಅವ್ವಾನದಿಂದ ತಯಾರಾಗಿಲ್ಲತ್ತ ನಾ ಹೆಂಗ ವಾದ ಮಾಡಿ ನೋಡು ಹಾ. ಹಂಗ ನೀನು ಏನಾರ ವಾದ ಮಾಡಕ್ಕಿದ್ದಿ ಅಂದ್ರ ಹೌದು. ನಮ್ಮ ಅವ್ವಾನದಿಂದ ಎಷ್ಟು ಮಂದಿನ ಕರ್ಕೊಂಡ ಹಾ. ಇಂಥವ್ರನ್ನ ಹಿಂಗ ತಯಾರು ಮಾಡಿ ಹೌದು. ಇಷ್ಟ ಮಂದಿನ ಭೂಮಿಗೆ ಹೆಪ್ಪ ಕೊಟ್ಟ ಇಂತಕಿನ ತಯಾರು ಮಾಡ್ಯಾಳ ನಮ್ಮ ಅವ್ವ ಅಂತೇಳಿ ಹೇಳ ಹೇಳ ಐಂದಂದ್ರ ಅದಕ್ಕೊಂದು ದಾರಿ ಬೇರೆ ಐತಿ ಹಾ ಮತ್ತ ನಮ್ಮ ಅಪ್ಪನಿಂದ ಭೂಮಿ ಸಜ್ಜಾದದ ಭೂಮಿ ತಗೊಂಡ್ ಹೌದು. ಇದು ನಂದ ಐತೆ ಅಂದ್ರ ಇದು ನಡಿತೈತೆ ಅಂತ ತಿಳಿದೇನು ವಿದ್ಯಾ ನಡೆಯಂಗಿಲ್ಲ ನೀನ ಹೇಳ್ತಿ ಏನಂತ ಹಾ ಮೂಗಿರ್ಲಿಕ್ಕ ಏನು ಮಾಡ್ತಿದ್ಯ ಅಂತ ನನಗೆ ಕೇಳಾಕತ್ಯಾಳ ಹೌದು ಅದಕ್ಕೆ ಮಶೀಬನಾಳ ವಿದ್ಯೆ ಏನು ಮಾಡಾಕತ್ಯಾಳು ಈಕೆ ಮಾಡ್ಯಾಳಂತ ಮೂಗ ಮಾಡಿದವನು ಬಿಟ್ಟು ಮೂಗುತಿ ಮಾಡಿದವನು ನೆನಸಾಕತ್ಯಾಳ ಹೌದು ಏನಂತ ನೆನಸ್ತಾಳ ಎಷ್ಟು ಚಂದ ಮಾಡ್ಯಾನು ಪತ್ತಾರ ಮೂಗುತಿ ಹೌದು ಬಾಳ ಚಂದ ಕಾಣತೈತಿ ನನಗ ಅಂತ ಹೇಳಾಕತ್ಯಾಳು ಹೌದು ಆ ಜೇರ ಕಡ್ತ ನನ್ನ ಭಗವಂತ ಹಾ ಮೂಗ ಮಾಡೋದ ಬಿಟ್ಟಿದೆ ಅಂದ್ರೆ ಎಲ್ಲಿ ಇಟ್ಕೋತಿದ್ಯಾ ಮೂಗು ಬತ್ತ ವಿದ್ಯಾ ತಿಳಿಯಾಗ ನೆತ್ತಾಗ ಇಟ್ಕೊಂಡು ಕುಣದಾಡ್ತಿದ್ವು ಅದನ್ನ ಹೇಳತ್ತೆ ನಾನು ಅದಕ್ಕೆ ನಿನಗೆ ಹೇಳೇನಿ ನಿನ್ನ ನೆಗ್ ತೆಗೆದ ಹೊಕ್ಕನ ವಿದ್ಯಾ ಆತ ನೀನು ಹೇಳೇನಿ ಹೌದು. ಇವತ್ತು ನಿನ್ನ ನೆಗ್ ತೆಗೆದ ಹೊಕ್ಕನ ಹಾ. ಇನ್ನ ನಾಳೆ ಒಂದು ದಿನ ಆಯ್ತು ಅವಾಗೂ ನೆಗ್ ತೆಗಿನೋಕಿನ ಬಿಡುದು ಬೇಡ ವಿದ್ಯಾನ ಹಾ ನೀನು ತಿಂಡಿ ಅಂದ್ರೆ ಅಂಜವತ್ ನಾವು ಯಾರಿಗೆ ಆಕಿಗೆ ಹೆಣ್ಮಗಳಿಗೆ ಈ ವಿದ್ಯಾಗ ಅಂದಿವತ್ತ ನೀನು ತಿಂಡಿದ್ರೆ ಹೇಳು ಅಂಜವತ್ ಅಲ್ಲ ನೀ ತಿಂಡಿ ಆಡುವಂತ ಹೆಣ್ಮಗಳಲ್ಲ ನನಗೆ ಗೊತ್ತೈತೆ ಅದು ಹಾ ನಿನ್ನ ಜೋಡಿ ತಿಂಡಿಗೆ ಬೀಳುದು ನನಗೂ ಏನು ಕೊಳೆಮಿಲ್ಲ ಇಲ್ಲ ಇಲ್ಲ ನೀ ತಿಂಡಿಗೆ ಬೀಳುವಂತ ಹೆಣ್ಮಗಳು ಅಲ್ಲ ಹಾ ನೀ ಎಟ್ರಕ್ಕಿದಿ ಅನ್ನೋದು ಅಟ ಗೊತ್ತೈತಿ ಖರೆ ಹೌದು ನಾ ತಿಂಡಿ ಪಂಡಿ ನಾ ಅಂದಿಲ್ಲ ಹಾ ಮತ್ ನೀ ತಿಂಡಿಗೆ ಬಂದಿದ್ರೆ ನಿನ್ನ ತಿಂಡಿ ತೀರಿಸುತ್ತಾನ ಬಿಡಂಗಿಲ್ಲ ಅಂತ ಹೇಳ್ತಾನ ಮತ್ ಹೌದು
ಯಾಕಂದ್ರೆ ಹಂಗೇನು ಮಾಡಬೇಡ, ವಿಚಾರ ಮಾಡಿ ಮಾತಾಡತ್ತೇಳಿ. ನಿನ್ನಾದ್ರೂ ಹೇಳಿನಿ, ಇವತ್ತಾದ್ರೂ ಹೇಳಿನಿ, ಹುಚ್ಚಿಗಟ್ಲೆ ಮಾತಾಡಕ್ ಹೋಗ್ಬೇಡ. ಹೆಂಗ ಹೇಳ್ತಾಳತ್ತಮ್ಮ? ಏನಂತ ಹೇಳ್ತಾಳ? ಈಗ ಸದ್ ಶ್ರೀಶೈಲಕ್ಕೆ ಹೋಗ, ಅಲ್ಲಿ ಮಲ್ಲಿಕಾರ್ಜುನ ತಕ್ಕ ಯಾರು ಹೋಗಂಗಿಲ್ಲ. ಯಾರು ಹೋಗಂಗಿಲ್ಲ ಅಂತ? ಹೌದು, ಇವ್ರು ಗಂಗಾದೇವಿಗೆ ಹೋಗ್ತಾರತ್. ಎಲ್ಲಾರು ಗಂಗಾಗದ ಹೋಗ್ತಾರತ್ತ. ಹೋಗಿ ತಿಂಗಳಾನ ಗಂಟ್ಲೆ ನಡ್ಕೋತ ಹೋಗಿ ಮೊದಲ ಗಂಗಾನ ಸ್ನಾನ ಮಾಡ್ತಾರತ್ತ. ಹೌದು, ಮಾಡಿದ ನಂತರ ಜಳಕ ಮಾಡಿದ ನಂತರ ಹಿಂದಾಗಡೆ ಮಲ್ಲಯ್ಯ ಹೋಗ್ತಾರೋ ತೀಕಿ ಹೇಳ್ತಾಳ. ಆದ್ರ ಅವ್ರ ತಿಂಗಳಾನ ಗಂಟ್ಲೆ ಕಾಲಾಗ ಚಪ್ಪಲ್ ಇಲ್ಲದ ಅವ್ರು ನಡ್ಕೋತ ಹೋಗ್ಬೇಕಾದ್ರ, ಹಂಗ ಬರಿಗಾಲಿಲಿ ಅವ್ರು ನಡ್ಕೋತ ಬಿಸಿಲಾಗ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ್ಗೆ ಹೋಗ್ಬೇಕಾದ್ರ ಅಲ್ಲಿ ಹೋಗ್ಯಾನ ಜಳಕ ಮಾಡಕ್ ಹೋಗ್ಯಾರ. ನಾವು ವಿದ್ಯಾ ಯಾವ್ದಕ್ ಹೋಗ್ಯಾರತ್ತಮ್ಮ? ಏನ್ ಅವ್ರಿಗೇನು ತಲೆ ಕೆಟ್ಟಾಯ್ತು? ನಿನಗತ್ತೆ ಮತ್ ನಿನಗತ್ಲೆ ಹೋಗಿ ನಿನ್ನ ಗಂಗಾನ ಜಳಕ ಮಾಡ್ಬೇಕಾದ್ರ ಅವ್ರ ಈಗೇನ ಬಸ್ ಇಲ್ಲೋ, ಏನ ಗಾಡಿಗಳು ಇಲ್ಲೋ, ಏನ ಕಾರ್ ಗಾಡಿಗಳು ಇಲ್ಲೋ. ಮತ್ತ ಹೋಗಿ ನಿನ್ನ ಗಂಗಾನ ಸ್ನಾನ ಮಾಡಿ ಹಿಂದಾಗಡೆ ಮಲ್ಲಿಕಾರ್ಜುನ್ಗೆ ಹೋಗಾಕ ಬರ್ತೈತ್ಲಿ. ಹೌದು, ಹಂಗೇನು ಮಾಡಿಲ್ಲ ಅವ್ರ. ಏನ್ ಮಾಡ್ಯಾರತ್ತಮ್ಮ? ತಿಂಗಳಾನ ಗಂಟ್ಲೆ ನಡ್ಕೋತ ಶ್ರೀಶೈಲ ಮಲ್ಲಿಕಾರ್ಜುನ್ಗೆ ಹೋಗ್ಬೇಕಾದ್ರ ಮೊದಲು ಧೂಳಗ ಅಲ್ಲೇ ಹೋಗಿ ಆ ಭಗವಂತನ ಆಶೀರ್ವಾದ ಪಡೆದು ಹಿಂದಾಗಡೆ ಜಳಕ ಮಾಡೋದಿದ್ರ ಮಾಡ್ತಾರು, ಇಲ್ದಿದ್ರ ಇರ್ಲಿಕ್ಕ ಸುಮ್ಮ ದಾರಿ ಕೂಡಿ ಮನೆಗೆ ಬರ್ತಾರ. ವಿದ್ಯಾ ಸುಳ್ಳು ಹೇಳಬೇಡ, ಸುಳ್ಳು ಹೇಳಬೇಡ. ಇಲ್ಲಿ ಶ್ರೀಶೈಲಕ್ಕೆ ಹೋದವ್ರು ಬಾಳ ಮಂದಿ ಇರ್ಬೇಕಲ್ಲ ಮಂದ್ರೂಪ ಗ್ರಾಮದಾಗ. ಹೌದು, ಹೆಂಗ ಹೋಗಿರಿ? ಆದ್ರ ಏನು ಹೋಗಿ ಗಂಗಾನ ಸ್ನಾನ ಮಾಡಿ ಹಿಂದಾಗಡೆ ಮಲ್ಲಯ್ಯಗೆ ಹೋಗಿರು, ಏನು ಧೂಳಗ ಅಲ್ಲೇ ಮೊದಲ ದರ್ಶನ ಮಾಡ್ತಿರು? ಹೇಳ್ಗಪ್ಪ ನೋಡ್ನು ಹಿರಿಯಾರು. ಈಕಿ ತಲೆ ಕೆಟ್ಟೈತೇಳಿ ಏನು ಮಂದಿ ತಲೆ ಕೆಟ್ಟಿಲ್ಲ ಭಗವಂತ. ಒಂದಿಟ ಹೊತ್ತು ಏರದೊಳಗ ನಾಳೆ ಅನ್ನೋಗುಟ್ಟಿಗೆ ಒಂದಿಟ ಶಾನ್ಯತನ ಕೊಡು. ನಾವು ಕೊಡ್ತಾನು ಏನು ಸೂರ್ಯನ ಮಾಲಕ್ ನೀ ಕೊಡ್ತೀವ ಈಗೀಗ ಶಾನ್ಯತನ? ಮತ್ತೊಂದಾಗ ಹೇಳ್ತಾಳ ಏನಂತಾಳು? ಪಂಡರಪುರಕ್ಕೆ ಹೋಗಾರತ್ತ. ಮೊದಲು ಚಂದ್ರಬಾಗ್ ಹೋಗಾರತ್ ಹೇಳ್ತಾಳ. ಅಲ್ಲಿ ಯಾರದಾರ ಚಂದ್ರಬಾಗ್ದಾಗ? ಅಲ್ಲಿ ಯಾರದಾರು? ಪುಂಡ್ಲಿಕ್ಕದಾನು. ಮತ್ತೆ ಇಲ್ಲಿ ಇವ್ರು ಆಯದು ಯಾರದಾರನ? ಏನ್ ನಿನ್ನ ಗೋಪಾಲ್ಪುರಕ್ಕೆ ಹೋಗ್ಯಾರನ? ಇರ್ಲಿ, ಇಲ್ಲಿದಿಲ್ಲ ಈಕಿಗೊಂದು ಉತ್ತರ. ಗೋಪಾಲ್ಪುರಕ್ಕೆ ಹೋಗಿ ನಿಂದು ಬರ್ತೈತೆ ಅಲ್ಲಿ. ಕರೆ ಐತಲ್ಲ. ಚಂದ್ರಬಾಗ್ ಹೋದ್ರ ಮಾತಾಡಿ ನಮ್ಮ ಗಂಡ ಗಬ್ರದಾನ ಅಲ್ಲಿ ಹೋಗಿ ಮತ್ ನಮ್ಮ ಅಪ್ಪಗೆ ಭೇಟಿ ಆಗ್ಬೇಕ. ಅದಕ್ಕ ಮೊದಲು ಈಗ ಹೋದಂಗ ಕಾಣುದಿಲ್ಲತ್ತಮ್ಮ. ಆದ್ರ ಇಲ್ಲಿದಿಲ್ಲ ಈಕಿಗೊಂದು ಉತ್ತರ ಕೊಡು. ಹೆಂಗ್ ಕೊಡುದಂದ್ರ ಮೊದಲು ಎಲ್ಲಿ ಹೋಗಾರ ಅನ್ನೋದು ಈಗ ಹೇಳ್ತಾನೆ ಕೇಳ. ಎಲ್ಲಿ ಹೋಗಾರು? ಮೊದಲು ಕಾಳ ಮಾರುತಿ ಗುಡಿಗೆ ಹೋಗಾರ. ಅಲ್ಲಿ ಹೋದ್ರ ನಿನಗ ಮಾರುತಿ ದೇವರು ಗುಡಿಗೂ ಹೋದಾಗ ನಿನಗೆ ಚಿತ್ತ ಬರಬರಿ ಹಾಕದೆ ಎಲ್ಲ ಕಡೆ. ಮಾರುತಿಗೆ ಹೋಗಿ ಭೇಟಿ ಆಗಬೇಕ. ಮಾರುತಿಗೆ ಭೇಟಿ ಆಗುದರ್ಕ ನಿನಗ ಅಲ್ಲಿ ಚಿತ್ತನ ಸಿಗಂಗಿಲ್ಲ. ಎಕಡೆ ಹೋಗ್ಬೇಕನು ಹೋಗ್ಬೇಕನು ಅಂತ ದಾರಿ ಗೊತ್ತಾಗಂಗಿಲ್ಲ. ದಾರಿ ಗೊತ್ತಾಗಂಗಿಲ್ಲ. ಅವನ ಆಟ ಹಂಗೈತಿ, ಪರಮಾತ್ಮನ ಆಟ ಹಂಗೈತಿ ತಂಗಿ. ಪರಮಾತ್ಮನ ಆಟ ಮಾತ ಹಂಗೈತಿ. ಮೊದಲು ಹೋಗಿ ಅಲ್ಲಿ ಎಲ್ಲಾರು ಹೋಗ್ಬೇಕಾದ್ರ ಪಂಡ್ರಾಪುರಕ್ಕೆ ಹೋಗಿ ಯಾರಿಗೆ ಭೇಟಿ ಹಾಕಾರ? ಏನೀಕಿ ರುಕ್ಮಾದೇವಿಗೆ ಅದು ಏನು ಭೇಟಿ ಹಾಕಾರನ? ಅಲ್ಲಿ ಏನ್ ಮಾಡ್ಯಾರತಮ್ಮ? ಪಂಡ್ರಾಪುರಕ್ಕೆ ಹೋಗಾರ. ಮೊದಲು ರುಕ್ಮಾದೇವಿಗೆ ಯಾರ ಭೇಟಿ ಹಾಕಾರ? ಮೊದಲು ಹೋಗಿ ದರ್ಶನ ಮೊದಲು ಯಾರ್ದು ಮಾಡ್ತಾರ? ಯಾರ್ದು ಮಾಡ್ತಾರ ಅಂದ್ರ ನನ್ನ ಪಂಡ್ರಾಪುರ ಯೂಟ್ಯೂಬ್ ದರ್ಶನ ಮಾಡ್ತಾರ. ಯೂಟ್ಯೂಬ್ ದರ್ಶನ ಮಾಡಿ ಹಿಂದೆ ಮಾಡಿ ಏನು ಸುಮ್ಮ ಹೋದ್ರ ಹೋಗಾರ. ಇರ್ಲಿಕ್ಕ ಇಲ್ಲ ಮಗ್ಲಿಗೆ ಸುಮ್ಮ ಮಗ್ಲಿಗೆ ಎಲ್ಲಿದ ಆಕೆ ದೂರದಾಳ ಪೈಸ. ಹೌದು, ಈಕೆದ ಕಾಣಂಗಿಲ್ಲ ಮೂರ್ತಿ ಸುದಿಕ್ಕೆ. ಆದ್ರ ನನ್ನ ಭಗವಂತನ ಮೂರ್ತಿ ಹೆಂಗೈತಿ? ಹೆಂಗೈತಿ? ಬರೇ ಪಾದ ಹಿಡಿಬೇಕಾದ್ರೆ ಇಂತಕಿನ ತೆಗೆದು ಹೋಗಿತಾರ ಇಲ್ಲಿ. ಈಕಿಗೆ ಹಿಡಿಸೋದಕ್ಕೂ ಕೊಡಂಗಿಲ್ಲ. ಅಂತ ನನ್ನ ಭಗವಂತನ ಸೇವಾ ಅಂದ್ರೆ ಬೇರೆ ಐತಿ. ಆವಾಗಿಂದ ಈಗ ಸತ್ತು ಬರಾಕ್ತಾರ ತಂಗಿ. 3 ತಿಂಗಳು ಇರ್ತಾ ಬರ್ತಾರ. ಅದಕ್ಕ ಭಗವಂತನ ಆಟ ಬೇರೆ ಐತಿ. ಅದಕ್ಕ ಏನಂತ ಹೇಳ್ತಾಳ? ಏನ್ ಹೇಳ್ತಾರ? ಬಾಳ ಚಂದ ಹೇಳ್ತಾಳ. ಗಂಡ ಬೆಳಸ ಪುಂಡರ ನೀವು ಏನಂತ ಹೇಳ್ತಾಳ? ಹೇಳ ಒಂದಿಟ್ಟ ಆಕಿಗೆ. ಗಂಡ ಬೆಳಸ ಪುಂಡಾರ ಬಂದಿರಿ, ಹುಟ್ಟಿರೇನೋ ಕುಂಡಿಲೆ ತಾಳ, ಒಮ್ಮೆ ಬಾಯಿಲೆ ತಾಳ. ಬಾಯಿಲೆ ಅಂತಾಳ, ಗಂಡಿಲೆ ಒಮ್ಮೆ ತಾಳ. ಯಾಕಂದ್ರ ನಾವು ಗಂಡ ಬೆಳಸ ಪುಂಡ್ರ ಕಾಣಂಗಿಲ್ಲ ಈಕಿಗೆ. ಅದಕ್ಕೆ ನಮ್ಮ ಕವಿಗಳು ಏನಂತ ಹೇಳ್ತಾರು? ಏನಂತ ಹೇಳ್ತಾರಮ್ಮ? ಗಂಡ ಬೆಳಸ ಪುಂಡ ನಾನು, ಗಂಡ ಬಿಟ್ಟು ಗಂಡ ಬಿಟ್ಟ ಮಿಂಡ್ರಾಮಿ ನೀನು, ಬಂಡಾಟಿಗೆ ಬಿಸಿ ಮಿಂಡ್ಯಾರ ಹೊಂಟಿರಿ ಜ್ವಾಂಡಿಲಿ. ಗಂಡ ಕಡಿಮೆ ಮಾಡ್ಬೇಕಂತ ಬಂದಿರಿ ಒಳ್ಳೆ ತಿಂಡಿಲಿ. ಗಂಡ ಇಲ್ಲದ ಗರ್ಭ ಹಂಗಾದ್ರಿ ಯಾವ ಕಿಂಡಿಲಿ? ಗಾಂಡ ಬೇಕಲ್ಲ, ಹೆಂಗ್ ಗರ್ಭ ಹಾಕಿರಿ ನೀವು? ಹೆಂಗ ಹಾಕಿ ಅಂತ ಕೇಳ್ತಾನ ನಮ್ಮ ಕವಿ. ಇನ್ನ ಒಳಗ ಬಾಳ ತಿಂಡಿ ಇಟ್ಟಾನ. ಗಂಡಿನಿಂದ ಬ್ರಹ್ಮಾಂಡ, ಗಂಡಿನಿಂದ ಪಿಂಡಾಂಡ, ಗಂಡಿನಿಂದ ಬ್ರಹ್ಮಾಂಡ ಜನ್ಮ ಕೊಡಿಲಿ. ಅದಕ್ಕೆ ನಮ್ಮ ಕವಿ ಹೇಳ್ಯಾನು, ನಿನ್ನ ಕಿಂಡಿಗೆ ಬ್ಯಾಂಡ ತಿನ್ಸುದ ಗಂಡಿನ ಗ್ಯಾಂಡಿಲಿ.
ಅದಕ್ಕ ನಮ್ಮ ಹೊಸ್ತಾದ ಮಾಡಿ ಇಟ್ಟಾನ ಖರೆ ಇಲ್ಲಿ ಅದಾರ ಅವರು ಅದನ್ನ ನಾ ಬಾಯಿಲೆ ಯಾಕೆ ಹೇಳತ್ತಾನೆ ಅಂದ್ರ ಹೌದು ಅದನ್ನ ನಾ ಜೇರು ಕಡ್ತ ನಿನಗೆ ಹಾಡಿ ತೋರಿಸಿನಿ ಅಂದ್ರ ಹೌದು ಮೊದಲ ನಮ್ಮ ಊರಾಗಿನ ಮಂದ್ರೂಪದವ್ರು ಏನ್ ಮಾಡಾಕತ್ಯಾರ ಏನ್ ಮಾಡ್ಯಾರ ತಮ್ಮ ಹಾಕಿ ಮಾತಾಡ್ಲಿಕ್ಕರೆ ನೀವು ಹೊಲಸು ಮಾತಾಡಬೇಡ ಅಂತ ಹೇಳ್ಯಾರ ಅದಕ್ಕಾಗಿ ಮಾತಾಡಬಾರ್ದು ಅದಕ್ಕ ಆ ಹಾಡಿನಾಗಿನ ಬಾಳ 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 ನಿಂದು ಹೊಗಳ್ಯಾರು ಹೌದು ಅದಕ್ಕ ಅದನ್ನ ಅಲ್ಲೇ ಮರಿ ಮಾಚಿ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಯಾರು ಗಂಡ್ರ ನೀವು ಎಲ್ಲಾ ಹುಟ್ಟೇರಿ ಅನ ಎದರ್ಲೆ ಕುಂಡಿಲೆ ಅಂತ ಕೇಳ್ತಾಳೆ ಕುಂಡಿಲೆ ಅಂತ ಕೇಳ್ತಾಳ ಹುಂಜ ಮೆಟ್ಟಬೇಕಾದ್ರ ಕೋಳಿನ ಎಲ್ಲಿ ಮೆಟ್ಟತೈತಿ ಕುಂಡ್ಯಾಗ ಮತ್ ತತ್ತಿ ಎಲ್ಲಿಂದ ಬರ್ತೈತಿ ಮಾತು ತತ್ತಿ ಅಲ್ಲೇ ಬರೋದು ಕುಂಡ್ಯಾಗಣ ಎಷ್ಟಾಯ್ತು ನೀನು ಉತ್ತರ ಇದ ಉತ್ತರ ನಿಂದ ಕುಂಡಿಲೆ ಹುಟ್ಟೇರೇನಂತ ಕೇಳ್ತೀನಿ ನೋಡು ಹೌದು ಹುಂಜ ಮೆಟ್ಟುದು ಅಲ್ಲೇ ತತ್ತಿ ಬರುದು ಅಲ್ಲೇ ಅದೊಂದು ವಾರದಿಂದ ಹುಟ್ಟಿದವರು ತಂಗಿ ಮೆಟ್ಟು ಅಲ್ಲೇ ಐತಿ ಹುಟ್ಟುದು ಅಲ್ಲೇ ಐತಿ ನಿನ್ನ ತಿಂಡಿ ಅಲ್ಲೇ ತೀರೈತಿ ಮತ್ ನೀ ಅದ್ರ ತಿಂಡಿಗೆ ಬಂದೆ ಅಂದ್ರ ಅದ ಬೇರೆ ಐತಿ ಅದಕ್ಕೆ ನಿನ್ನ ಭಗವಂತ ನಿಂದ ಏನು ಸೃಷ್ಟಿ ಆಗೈತಿ ನೀರು ನಿರಾಕಾರದಾಗ ನಿನ್ನ ಭಗವಂತ ಹೆಂಗಿದ್ದ ಈ ಭೂಮಿ ಹೆಂಗ ಮಾಡ್ಯಾನ ಆಕಾಶ ಹೆಂಗ ಮಾಡ್ಯಾನ ಸೂರ್ಯನ ಹೆಂಗ ಮಾಡ್ಯಾನ ಚಂದ್ರನ ಹೆಂಗ ಮಾಡ್ಯಾನ ಅಷ್ಟು ದೇಕ್ಕಗಳನ್ನ ಹೆಂಗ ಹುಡಿಸ್ಯಾನ ಅಷ್ಟು ಪಾಲಕರನ್ನ ಹೆಂಗ ಹುಡಿಸ್ಯಾನು ಅಂತ ಕೇಳಾಕತ್ತಾಳು ಅದಕ್ಕೆ ನನ್ನ ಭಗವಂತ ಭೂಮಿ ಹೆಂಗ ಹುಡಿಸ್ಯಾನ ಆಕಾಶ ಹೆಂಗ ಹುಡಿಸ್ಯಾನ ಈ ಎಲ್ಲಾ ತಯಾರು ಮಾಡ್ಬೇಕಾದ್ರೆ ಭಗವಂತ ಹೆಂಗ ಮಾಡ್ಯಾನ ಅನ್ನುವಂಥದ್ದು ಹೇಳ್ತಾನು ಚಿತ್ತ ಕೊಟ್ಟ ಕೇಳು ವಿದ್ಯೆ ನಡಿಲಿ ಗುರು ಮಾರ್ಗದಲ್ಲಿ ಹಿರಿಯರ ಬಾಳ ಕೇಳ ಪರಬರಾತ್ರಿ ಗುರು ಕೇಳ ಪರಬರಾತ್ರಿ ಅದು ಗುರು ಕೇಳ ಹೆಚ್ಚ ಕಡಿಮೆ ಶಕ್ತಿ ಸಂಬಳ ಸರಿಯಲ್ಲ ನಮ್ಮ ಜೋಡ ಕಡಿಮೆ ಅನಬಾರದು ಅಂದರ ಶಕ್ತಿ ಸಂಬಳ ಸರಿಯಲ್ಲ ಪರಮಾತ್ಮನ ಪಾರ್ವತಿ ಕೇಳತಾಳ ಯಾ ಪಾರ್ವತಿ ಕೇಳಕತ್ಯಾಳ ಮಶಿಬನಾಳದಾಗಿ ತಮ್ಮ ಈ ಮಶಿಬನಾಳ ಪಾರ್ವತಿ ಬಂದು ಈ ಕಣದಾಳ ಪರಮಾತ್ಮನ ಕೇಳಕತ್ಯಾಳ ಹೌದು ಆ ಕೈಲಾಸದಾಗಿದ್ದಂತ ಪಾರ್ವತಿ ನನ್ನ ಪರಮಾತ್ಮನ ಕೇಳಾಕತ್ಯಾಳ ಏನಂತ ಕೇಳ್ತಾಳ ಅಂದ್ರೆ ಈ ಸೃಷ್ಟಿ ಹೆಂಗ ನೀ ಸಜ್ಜ ಮಾಡಿದೆ ಭಗವಂತ ಅಂತ ಕೇಳಾಕತ್ಯಾಳು ಅದಕ್ಕೆ ನಮ್ಮ ಭಗವಂತ ಪಾರ್ವತಿ ಏನ್ ಹೇಳ್ತಾಳು ಈ ಪಾರ್ವತಿ ಏನ ತಿಳ್ಕೋತಾಳ ನೋಡುನು ಮಾಸ್ತರ್ ಏ ಪರಮಾತ್ಮನ ಪಾರ್ವತಿ ಕೇಳತಾಳ ಅಯ್ಯ ಮುಗದ ಬಾಡಿಯಲೇಲ ಕೇಳ ಕೈಯ ಮುಗದ ಬಾಡಿಯಲೇಲ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರೆ ಸ್ವಾಮಿ ತಪಶೀಲ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರೆ ಸ್ವಾಮಿ ತಪಶೀಲ ಸಂಬ ಹೇಳತನ ಶಕ್ತಿ ಪಾರ್ವತಿಗೆ ಪ್ರಥಮ ಪೈಲವೇನು ಇದೇದಿಲ್ಲ ಪ್ರಥಮ ಪೈಲವೇನು ಇದೇದಿಲ್ಲ ಏಳು ಪಾಥಳವಿಲ್ಲ ಯಕ್ವಿಂಸ ಸ್ವರಗಿಲ್ಲ ನೀನು ಮರಲಾಗ ಇದ್ದಿಲ್ಲ ಏಳು ಪಾಥಳವಿಲ್ಲ ಯಕ್ವಿಂಸ ಸ್ವರಗಿಲ್ಲ ನೀನು ಮರಲಾಗ ಇದ್ದಿಲ್ಲ ಅಷ್ಟ ದಿಕ್ಕಗಳು
ಹೋದ್ರ ನೀನು ಇಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎಲ್ಲ ಮುಗಿಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎಲ್ಲ ಮುಗಿಲ ನಿರಂಕಾರ ಎತ್ತಾದ ನೇಮ ಎತ್ತಾದ ನೇಮ ನೀರಿನೊಳಗ ಇರವ ಪರಬ್ರಹ್ಮ ಅವನಿಂದ ಆಗುದು ಸಂಗ್ರಾಮ ಆಗುದು ಸಂಗ್ರಾಮ ಆಗುದು ಸಂಗ್ರಾಮ ಆಗುದ ಸಂಗ್ರಾಮ ಆಚೆ ಕಡೆ ಯಾರು ಇಲ್ಲೋ ತಾಮ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಚೆ ಕಡೆ ಮಾತಾರಿಲ್ಲ ಕಡಿಮೆ ಮಾಡಲಾರ ಸತ್ಯ ಸಂಬಳ ಸರಿಯಲ್ಲ ಅದಕ್ಕೆ ಏನಂತ ಹೇಳ್ಕೊತ ಬಂದಾನು ಮತ್ತೇನ್ ಹೇಳ್ತಾರತಮ್ಮ ಅಷ್ಟು ದೇಕ್ಕಿಲ್ಲ ಸೂರ್ಯ ಚಂದ್ರಾದಿಗಳು ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ನೀ ಮೊದಲ ಪಾರ್ವತಿ ಇದ್ದಿದ್ದಿಲ್ಲ ಅಂತೇಳಿ ಹೇಳ್ಕೊತ ಬಂದಾನ ಇನ್ನು ಏನಂತ ಹೇಳ್ತಾನ ನೀರು ನಿರಾಕಾರ ಆಚ ಕಡೆ ನಿರಾಕಾರದಾಗ ನಿನ್ನ ಪರಮಾತ್ಮ ಹೆಂಗಿದ್ದತ್ತ ಕೇಳ್ಯಾಳ ಹೌದು ಅದಕ್ಕೆ ಹೆಂಗಿದ್ದತ್ತೇಳಿ ಈಕೆಗೆ ಹೇಳ್ಬೇಕಾಗೈತಿ ಲಾಯರ್ತಿಗೆ ಹೇಳ್ಬೇಕಾಗೈತಿ ಈಕೆ ವಕೀಲತಿ ಒಂದಾಳ ಹೌದು ಈ ವಕೀಲತಿದು ಒಂದಿತ್ತ ಸುದ್ದಿ ಹೇಳೋಣ ಮಾಸ್ತರ್ ವಕೀಲತಿ ಏನು ಮಾಡ್ಯಾಳ ಅಂತ ಏನ್ ಮಾಡಿರ್ತಮ್ಮ ಒಂದಾನೊಂದು ಊರಾಗ ಒಬ್ಬ ಕುಡುಕ ಮನುಷ್ಯ ಇದ್ದಾತ ಹೌದು ಯಾಕಂದ್ರೆ ಇಲ್ಲಿ ವಕೀಲತನ ಮಾಡಕ ಬಂದಾಳತ್ತ ಈಕೆ ಬಸವನಾಳ ವಿದ್ಯಾ ವಕೀಲತನ ಮಾಡಕ ಬಂದಾಳತ್ತ ಹೌದು ಒಂದಾನೂರು ಊರಾಗ ಒಬ್ಬ ಕುಡುಕ ಮನುಷ್ಯ ಇದ್ದತ ಹೌದು ಕುಡುದ ನಿಷೇಧಾಗ ಏನು ಮಾಡಿದತ್ತ ಏನು ಮಾಡಿದತ್ತ ಊರಾಗಿದ್ದಂತ ಹಿರಮನುಷ್ಯನ ಬೇದಿದತ್ತ ಮಾಸ್ತರ್ ಮುಖ್ಯ ಮನುಷ್ಯನ ನಿಷೇಧಾಗ ಏನು ಮಾಡಿದತ್ತ ಮಾಡಿದ ಆ ಹಿರಮನುಷ್ಯನ ಬೇದಾಗ ಏನತ್ತು ಬೇದದತ್ತ ನಿಷೇಧಾಗ ಏನು ಬೇದದ ಅವಾಗ ತರಕಿಲ್ಲಾಗಿತ್ತು ಅವಾಗ ಊರಾಗಿದ್ದಂತ ಹಿರಮನುಷ್ಯ ಏನು ಮಾಡಿದ ಈ ಮಗ ನಾನು ಯಾಕೋ ಬಾಳ ಬೇದಾನು ಹೊತ್ತಿ ಎರುಗಟ್ಟಿಗೆ ಈ ಮಗಗೆ ಪಾಶಿ ಆಗಬೇಕಂತೇಳಿ ಹೇಳಿ ಹೋಗಿ ಕಂಪ್ಲೀಟ್ ಕೊಟ್ಟ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೀಟ್ ಕೊಟ್ಟಂತ ಕೊಟ್ಟಾಗ ಕುಡುಕ ಮನುಷ್ಯಾಗ ಹೊತ್ತಿ ಏರಿ ಎಚ್ಚರಾತು ಎಚ್ಚರಾದ ಮೇಲೆ ತವಾಗ ತರಕಿಗೆ ಬತ್ತ ಏನತ್ತ ಯಪ್ಪ ಇವತ್ತು ನಾ ಹಿರಮನುಷ್ಯನ ಬೇದಾನಿ ಅವ ಹೊತ್ತಿ ಎರುದ್ರೊಳಗ ಈ ಮಗಗೆ ಏನಾಗ್ಲಿ ಪಾಶಿ ಆಗಲ್ಲ ಅಂತೇಳಿ ಹೇಳಿ ಕಂಪ್ಲೀಟ್ ಕೊಟ್ಟಾನು ಇನ್ನು ಹೆಂಗ ಮಾಡ್ಲಿ ಭಗವಂತ ಆತ ಕುಡುಕ ಮನುಷ್ಯ ವಿಚಾರ ಮಾಡಿದಾಗ ವಿಚಾರ ಮಾಡಿ ಏನು ಮಾಡಿದತ್ತ ಇನ್ನು ನಾವು ಹೋಗಿ ವಕೀಲರಿಗೆ ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಈ ಮಶೀಬನಾಳ ವಕೀಲ ತೇಕ ಹೋದತ್ತ ಮಶೀಬನಾಳ ವಕೀಲತಿ ತೇಕ ಹೋದತ್ತ ಕುಡುಕ ಮನುಷ್ಯ ಹೋಗಿ ಏನಂದ ನೋಡ್ರಿ ಮೇಡಮ್ ಇವತ್ತು ನನಗ ನಮ್ಮ ಹಿರಮನುಷ್ಯನ ಕುಡುದ ನಿಷೇಧಾಗ ಬೇದಾನಿ ರಾತ್ರಿ ಬೇದಾನಿ ಹೊತ್ತಿ ಎರುದ್ರೊಳಗ ಈ ಮಗಗೆ ಪಾಶೆ ಆಗಲತ್ತೇಳಿ ಕಂಪ್ಲೀಟ್ ಕೊಟ್ಟಾನು ಇನ್ನು ಹೆಂಗ ಮಾಡ್ಲ್ರಿ ಮೇಡಮ್ ಅಂತ ಕೇಳಿದಾಗ ಈ ವಕೀಲತೆ ಈ ಮಶೀಬನಾಳ ವಕೀಲತಿ ಹೇಳತ್ತ ಏನಿಲ್ಲ ತಮ್ಮ ನೀ ಒಟ್ಟ ಅಂಜಾಕ್ ಹೋಗಬೇಡ
ನಿನಗ ಭಾಷೆ ಆಗಲದಂಗ ನಾನ್ ನೋಡಕ್ ಹೋತನು ಹೌದು. ಕರೆ ನಾ ಹೇಳಿದಂಗ ಕೇಳಬೇಕು ಮತ್ತ ಫೀಸ್ ಮಾತ್ರ ನಂದು ಇಟ್ಟು ಹಾಕೈತಿ ಅಂದಳತ್ತೀಕಿ. ಹೌದು. ಎಷ್ಟು ಕೊಡ್ಬೇಕ್ರಿ ಮೇಡಮ್ ಅಂದಳತ್ತ. ಅಂದಾಗ ಈಕ ಏನಂದಳತ್ತ, ಏನಂದ್ರು? ನಿನ್ನ ಈಗ ಇತ್ರಾಗಿ ಕೇಸಿನಾಗಿಂದ ಬೈಲ್ ಮಾಡ್ಬೇಕಾದ್ರ ಕಡೆಕ್ ಮಾಡ್ಬೇಕಾದ್ರ 50,000 ರೂಪಾಯಿ ಆಕೈತಿ ನಾನು ಅಂದಳತ್ತ ಈಕಿ. ಕುಡುಕ ಮನುಷ್ಯಾಗ ವಕೀಲತಿ ಅವ ಮೊದಲ ಕುಡುಕ ಮನುಷ್ಯ ಅಂದತ್ತ. ಹೌದು. ಮೇಡಮ್ ಇವತ್ತು ನೀ 50,000 ಬೇಡ್ರಿ ನಾ ಎಲ್ಲಿದ ತರ್ಲಿ, ಮೊದಲ ನಾ ಬಡವ ಮನುಷ್ಯ ಅದನಿ. ಏನಿಲ್ಲ ನಿನಗೂ ಬೇಡ ನನಗೂ ಬೇಡ, ನೀ 50 ಅಂತೀನಿ 50 ಬೇಡ, ಮತ್ತ ನಾನು ಏನು ಕಡಿಮೆ ಅನ್ನಂಗಿಲ್ಲ, ಒಂದು 25,000 ರೂಪಾಯಿ ಕೊಡ್ತಾನ ಅಂದತ್ತ ಅವ್ ಕುಡುಕ ಮನುಷ್ಯ. ಹೌದು. ಅವಾಗ ಏನ್ ಮಾಡು ಅಂದಾಗ ಆದ್ರ ಆತಳ ಆಟರ ಕೊಡಕ್ಕೆ ಅಂತ ಹೇಳಿ ಒಂದು ಮಾತು ಹೇಳತ್ತ ಕುಡುಕ ಮನುಷ್ಯಾಗ. ಏನಂತ? ಏನಿಲ್ಲ ನೀ ರೊಕ್ಕ ಕೊಡ್ತಿ ಅದೆಲ್ಲ ಖರೆ ಐತಿ, ಆದ್ರ ನಾ ಹೇಳಿದಂಗ ನೀ ಕೇಳಬೇಕು, ಮತ್ತೊಂದು ಮಾತು ಮಾತಾಡುವಂಗಿಲ್ಲ ಅಂದಳತ್ತೀಗಿ. ಹೌದು. ಏನಿಲ್ಲ ಮೇಡಮ್ ನೀ ಹೇಳಿದಂಗ ಕೇಳ್ತಾನಂದತ್ತ. ಅವಾಗೀಕ ಮಶೀಬನಾಳ ವಕೀಲ್ತಿ ಏನು ಹೇಳತ್ತ, ಏನ್ ಹೇಳು? ಏನಿಲ್ಲ ಒಟ್ಟ ಅಲ್ಲಿ ನಿನ್ನ ಓದ ನಿಲ್ಲಿಸಿರಂದ್ರ ಕೋರ್ಟಿನ್ಯಾಗ ಹೋಗಿ ನಿಲ್ಲಿಸಿರಂದ್ರ ನಿನ್ನ ಏನು ಬೇಕಾದ ಕೇಳಲಿ ಅವ್ರು, ಏನು ಬೇಕಾದ ಕೇಳ್ರು ಸಹಿತ ಒಟ್ಟ ನೀ ಬಾಯಿಲೆ ಮಾತಾಡುವಂಗಿಲ್ಲ, ಒಟ್ಟ ಹೊಯ್ 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 ಮಾಡಿ ಬಿಡ್ಬೇಕು ನೀವು ಅಂದ್ಬಿಟ್ಟು ವಕೀಲ್ತಿ. ಹೌದಾ? ದೊಡ್ಡ ಮನುಷ್ಯಾಗ ಒಟ್ಟ ನೀ ಮೂಕಾಗಿ ಬಿಡ್ಬೇಕ, ಮೂಕಾಗಬೇಕು, ಒಟ್ಟ ಜಡ್ಜ್ ಸಾಹೇಬನ್ ಜೋಡಿ ಮಾತಾಡುವಂಗಿಲ್ಲ ಅಂದ್ಬಿಟ್ಟಳತ್ತ. ಹೌದು. ಆದ್ರ ಆತಡ್ರಿ ಮೇಡಮ್ ಅಂದತ್ತ. ಅಂದ ಹೋಗಿ ಕೋರ್ಟಿನ್ಯಾಗ ನಿಲ್ಲಿಸಿರತ್ತಿಕ್ಕಿನ ಯಾರನ್ನ ಕುಡುಕ ಮನುಷ್ಯನ ನಿಲ್ಲಿಸಿ ಕೇಳ್ರತ್ತ. ಯಾಕೋ ತಮ್ಮ ನಿನಗೆ ತಿಳಿಯಂಗಿಲ್ಲ ನಾ ಅಂತ ದೊಡ್ಡ ಚೇರ್ಮನ್ ನೀ ಬೇಯ್ತಿ ಅಂದ್ರ ನಿನಗೆ ಎಷ್ಟು ಬಂದೈತೋ ಸೊಕ್ಕ ಅಂದ್ರತ್ತ. ಒಂದು ಪಿಟ್ಟ ಇವ್ ಏನು ಮಾಡಿದತ್ತ ಕುಡುಕ ಮನುಷ್ಯ? ಏನ್ ಮಾಡಿದ? ಈಗ ಮೊದಲ ಮಶೀಬ್ನಾಳ ವಕೀಲ್ತಿ ಹೇಳಿಲ್ಲ ಬಾಯಿ ಬರಬಾರ್ದಂಗ ಮಾಡತ್ ಹೇಳಿ ಹಂಗ ಅವಾಗ ಅವ್ ಹೊಯ್ 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 ಮಾಡಿಬಿಟ್ಟತ್, ನನಗೇನು ಗೊತ್ತಿಲ್ಲ ಅಂದತ್ತ. ಅಂದಾಗ ಅವ್ ಏನು ಮಾಡಿದತ್ತ ಕೋರ್ಟಿನಾಗಿದ್ದಂತ ಜಡ್ಜ ಏನ್ ಮಾಡು ಆ ಹಿರಮನುಷ್ಯಾಗಿ ಕೇಳಿದತ್ತ, ಏನು ಊರಾಗ ದೊಡ್ಡ ಚೇರ್ಮನ್ ಅದಿ, ಆ ಮೂಕನ ಮೇಲೆ ಕಂಪ್ಲೀಟ್ ಕೊಟ್ಟಿದ್ದೆ ಮಗನ ನಿನಗೆ ತಿಳಿಯಂಗಿಲ್ಲ ನೋ ಅಂದತ್ತ ಜಡ್ಜ್ ಸಾಹೇಬ್. ಅವ್ರನ್ನ ಬೇಯಿಸ್ಬಿಟ್ಟು ಅವನ ಬೇಯಿಸದತ್ತ. ಬೇಯಿಸಿ ಆತ ಹೋಗಿ ಇವ್ರದ್ದು ಒಟ್ಟ ಕೇಸ್ ಕಡೆಕ ಮಾಡಿ ಬಿಡುವಾಗ ಅಂದತ್ತ ಅವ್ ಕುಡುಕ ಮನುಷ್ಯ ಅಂದ. ಹೌದು. ಕೇಸ್ ಕಡೆಕ ಮಾಡಿ ಅಲ್ಲಿ ಕೇಸ್ ಕಡೆಕ ಆತತ್ತ. ಹೌದು. ಅವಾಗ ಕೋರ್ಟ್ ಬಿಟ್ಟು ಹೊರಗೆ ಬರ್ತದತ್ತ ಇವ್ ಕುಡುಕ ಮನುಷ್ಯ. ಕುಡುಕ ಮನುಷ್ಯ ದಾಟಿ ಹೊರಗೆ ನಡೆದ ತಾನು ಹದಿ ಹಿಡ್ದ. ಹೌದು. ಅವಾಗೀಕ ಮಶೀಬನಾಳ ವಕೀಲ್ತಿ ಕರೆದಳತ್ತ ಒಳಗ. ಏನಂತ? ಮತ್ತ ನಿನ್ನ ಕೇಸ್ ಬಯಲು ಮಾಡೇನಿ ನಡಿಲ ಮತ್ತ ಒಂದಿಟ್ಟ ಕೋಲ್ಯಕ್ ಹೋಗೋಣ ಅಂದಳತ್ತಿ ವಕೀಲ್ತಿ. ಹೌದು. ನಡಿಲ ಒಂದಿಟ್ಟ ಕೋಲ್ಯಕ್ ಹೋಗೋಣ ಅಂದ ತಕ್ಷಣ